ನಾವಿವತ್ತು 2ನೇ ರೌಂಡು ಅಡಿಕೆಗೆ ಔಷಧಿ ಹೊಡಿತಾ ಇದ್ದೀವಿ. ಒಂದು ಬ್ಯಾರ್ಲಿಗೆ 3 kg ಸುಣ್ಣ ಮತ್ತು 2 kg ಮೈಲ್ತುತ್ತು 80 ml ಗಮ್ ಹಾಕ್ತೀವಿ. ನಾವು ಸ್ವಲ್ಪ ಹೆಡ್ಲಿಗೂ ಕೂಡ ಹಿಡಿಸ್ತಾ ಇದ್ದೀವಿ, ಯಾಕಂದರೆ ತೊಂಡೆ ರೋಗ ಎಲ್ಲ ಬರಲ್ಲ. ಹೆಡ್ಲಿಗೆ ಹಿಡಿಸಿದ್ರೆ ಒಳ್ಳೆಯದು. ಕೊನೆಗೂ ಹೊಡೆದು ಮತ್ತು ಹೆಡ್ಲು ಕುಡಿಗೂ ಹಿಡಿತಿದ್ದೀವಿ. ಕುಡಿಗೆ ಹಿಡಿದ್ರೆ ಭಾರಿ ಒಳ್ಳೆಯದು. ನಾವು ಕುಡಿಗೂ ಕೂಡ ಹೊಡಿತಾ ಇದ್ದೀವಿ ಮೈತುತ್ತು ಸುಣ್ಣ, ಯಾಕಂದರೆ ತೊಂಡೆ ರೋಗ ಎಲ್ಲ ಬಂದರೆ ಹೋಗುತ್ತೆ, ಬರಲ್ಲ ಅಷ್ಟು. ಈ ಹಳದಿ ರೋಗ ಇರುತ್ತೆ ನೋಡಿ ಅದು. ಮತ್ತು ನೀವು ಈ ಗಿಡ ನೋಡ್ಬೋದು, ಇದು ಅಷ್ಟೇ, ಇದು ತೊಂಡೆ ರೋಗ ಬಂದು ಹೋಗಿರೋಂಥದ್ದು. ಈಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ನಾವು ಬೇಸಾಯ ಮಾಡೋಷ್ಟೊತ್ತಿಗೆಲ್ಲ. ಬೇಸಾಯ ಮಾಡೋಷ್ಟೊತ್ತಿಗೆ ನಾವೇನು ಮಾಡ್ತೀವಿ ಅಂದರೆ ಬಡ್ಡೆ ಬಿಡಿಸ್ತೀವಲ್ಲ, ಅವಾಗ ತಿಮೆಟು ಮತ್ತು ಬೇವಿನ ಹಿಂಡಿ ಹಾಕಿ ಆಮೇಲೆ ಗೊಬ್ಬರ ಹಾಕ್ತೀವಿ. ತಿಮೆಟು ವರ್ಷಕ್ಕೆ 1 ರೌಂಡು 1 ಟೀ ಸ್ಪೂನ್ ಹಾಕ್ತೀವಿ. ಹಾಗಾಗಿ ಅದು ಕಂಟ್ರೋಲ್ ಬರುತ್ತೆ. ಮತ್ತು ಇದು ಫುಲ್ಲು ಹಳದಿ ಆಗಿತ್ತು ಗಿಡಗಳು ನೆಟ್ಟಿರೋದು. ನಾವು 1 ರೌಂಡು ಮೈಲ್ತುತ್ತು ಸುಣ್ಣ ಕೊಟ್ಟು ಕೂಡಲೇ ಎಲ್ಲ ಹಸುರಾಯ್ತು ನೋಡಿ, ನೋಡ್ಬೋದು, ಚೆನ್ನಾಗಿ ಬಂತು. ಫುಲ್ ಹೋಗೋಕ್ಕೆ ಆಗಿತ್ತು. ನಾವು ಮೈಲ್ತುತ್ತು ಸುಣ್ಣ ಕುಡಿಗೆಲ್ಲ ಹೊಡೆದ್ರೆ ಭಾರಿ ಒಳ್ಳೆಯದು. ನಾವು ಹಂಗಾಗಿ ಕುಡಿಗೆ ಹೊಡಿಸ್ತೀವಿ.